ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 99 was supposed to be my uh, iconic season. ಹ್ಮ್. 1280 runs. 27 ಇಯರ್ಸ್ ಆಗಿದೆ, ಈಗಲೂ ಯಾರು ಹತ್ರ ಬಂದಿಲ್ಲ. ಹೊಡೀರಿ ನೋಡೋಣ ಅಂತೀನಿ ನಾನು. ಇಂಡಿಯಾ ಹಿಸ್ಟ್ರಿಲಿ ಹೊಡೆದಿಲ್ಲ. ಇಂಡಿಯಾನಲ್ಲಿ ಕನ್ನಡ. ಇಂಡಿಯಾಗೆ ರೆಕಾರ್ಡ್ ಇತ್ತು ಟಿಲ್ ಲಕ್ಷ್ಮಣ್ ಬ್ರೋಕ್. ಓಕೆ. ಈಗ ಲಕ್ಷ್ಮಣ್ ಹಿಂದೆ ನಾನಿದ್ದೀನಿ. ಹ್ಮ್. ಇನ್ ಎ ಸೀಸನ್ 1280 ರನ್ಸ್. ವಿಕೆಟ್ಸ್ ಎಷ್ಟು? ವಿಕೆಟ್ಸ್ ಒಂದು 16 17. ಅದು ಓಕೆ. ಅದು ನೀವು ಕನ್ಸಿಡರ್ ಮಾಡಲ್ಲ. ಮಾಡಲ್ಲ. ಅದ್ರಲ್ಲಿ ಒಂದು 5 ವಿಕೆಟ್ ಹಾಲ್ ಇತ್ತು. 6 ವಿಕೆಟ್ ಅಗೇನ್ಸ್ಟ್ ಗೋವಾ ಅಂಡ್ 6 ವಿಕೆಟ್ ಅಗೇನ್ಸ್ಟ್ ಇವರು. ಓಕೆ ಸರ್, 99 ಹೇಗಿತ್ತು ಅಂದ್ರೆ ನಿಮ್ಮ ರೇಜ್? 96 ಅಲ್ಲಿ ಪೀಕ್ ಫಾರ್ಮ್ ಅಲ್ಲಿ ಇದೆ. 97 ಅಲ್ಲಿ ಪೀಕ್ ಫಾರ್ಮ್ ಇದೆ. 98 ಅಲ್ಲಿ ನನಗೆ ಔಟ್ ಆಗಿದೆ ನಪ್ಕ ಇಲ್ಲ. ಫೇಲ್ಯೂರ್ ಏನು ಅಂತಾನೆ ನೋಡಿಲ್ಲ. ನಾನು ಹೇಳಿದ್ನಲ್ಲ, ನಂದು ಜರ್ನಿ ಸ್ಟಾರ್ಟ್ ಆದಾಗಿಂದನೂ ಜೂನಿಯರ್ ಕ್ರಿಕೆಟ್ ಇಂದ ಟಿಲ್ 99 ನನಗೆ ಬ್ಯಾಟಿಂಗ್ ಅಲ್ಲಿ ಫೇಲ್ಯೂರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಒಂದ್ ಮ್ಯಾಚ್ ರನ್ ನೋಡಿಲ್ಲ ಅಂದ್ರೆ ಇನ್ಯೂರೇಬಲ್ ನೆಕ್ಸ್ಟ್ 2 ಮ್ಯಾಚ್ ಹೊಡಿರ್ತಾ ಇದ್ದಿದೆ. ಕ್ಲಬ್ ಕ್ರಿಕೆಟ್, ಗ್ರೂಪ್ 1 ಗ್ರೂಪ್ 2 ನಲ್ಲಿ, ಸ್ಟೇಟ್ ಕ್ರಿಕೆಟ್ ಅಲ್ಲಿ. ನಾನು 96 ಬೆಸ್ಟ್ ಸೀಸನ್ ಹೇಳ್ದಂಗೆ 97 ಅಲ್ಲಿ ಗೆಲ್ತೀವಿ, 98 ಅಲ್ಲಿ ಗೆಲ್ತೀವಿ. 99 ಅಲ್ಲಿ ಬಂದಾಗ ಇಟ್ ವಾಸ್ ಎ ರೇಜ್. ಯಾರು ಇಲ್ಲ ನಮ್ಗೆ ಇಂಡಿಯನ್ ಟೀಮ್ ಎಂದಿದ್ದವ್ರು. ಸೊ ನನ್ಗೆ ಕರೆದು ಹೇಳ್ತಾರೆ, ನೋಡಪ್ಪ ನೀನು ಸುಮ್ಮನೆ ಬೀಸ್ ಆಡ್ತಿದ್ದಿಲ್ಲ, ಆ ಥರ ಆಡಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಚಾಲೆಂಜ್ ಯುವರ್ ಸೆಲ್ಫ್. ಆಲ್ರೆಡಿ 6 ಜನ ಇದ್ದಾರೆ ಇಂಡಿಯನ್ ಟೀಮಲ್ಲಿ. ನೀನು ಇಂಡಿಯನ್ ಟೀಮ್ಗೆ ಆಡಬೇಕು ಅಂತಂದ್ರೆ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಶುಡ್ ಹ್ಯಾಪನ್. ಮಾಡಕ್ಕಾಗತ್ತಾ, ಚಾಲೆಂಜ್ ತಗೋತೀಯಾ ಅಂತ ಕೇಳಿದ್ರು. ಓಕೆ, ಫೇರ್ ಡೀಲ್, ನೋಡೋಣ, ಪ್ರಯತ್ನ ಅಂತೂ ಪಡೋಣ ಅಂತ. ಸೊ ರಂಜಿ ಟ್ರಾಫಿ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮಲ್ಲಿ 2 ಟೂರ್ನಮೆಂಟ್ ಇರುತ್ತೆ. ಒಂದು ಮೊಯಿನುದ್ದುಲ್ಲಾ, ಒಂದು ಬುಚ್ಚಿ ಬಾಬು. ಆಚೆ ಕಡೆ ಹೋಗಕ್ಕೆ. ಮೊಯಿನುದ್ದುಲ್ಲಾ ಇಸ್ ಇನ್ ಹೈದರಾಬಾದ್, ಬುಚ್ಚಿ ಬಾಬು ತಮಿಳ್ನಾಡಿನಲ್ಲಿ. ಅಂದ್ರೆ ಬಿಲ್ಡಪ್ ಟು ರಂಜಿ ಟ್ರಾಫಿ. ಆಮೇಲೆ ಕರ್ನಾಟಕನಲ್ಲೇ ಡೈಮಂಡ್ ಜೂಬ್ಲಿ ಟೂರ್ನಮೆಂಟ್ ಅಂತ ನಡೀತು. KCA ಡೈಮಂಡ್ ಜೂಬ್ಲಿ ಅಂತ. ಸೂಪರ್ ಟೀಮ್ಸ್ ಬರೋದು ಅದಕ್ಕೆ. ಅದೆಲ್ಲ ನಮ್ ಪ್ರಾಕ್ಟೀಸ್ ಮ್ಯಾಚಸ್ ತರ, ಪ್ರಾಕ್ಟೀಸ್ ಟೂರ್ನಮೆಂಟ್ಸ್ ತರ ಬಿಲ್ಡಪ್ ಟು ರಂಜಿ ಟ್ರಾಫಿ. ಸೊ ಡೈಮಂಡ್ ಜೂಬ್ಲಿನಲ್ಲಿ 3 ಮ್ಯಾಚಲ್ಲಿ 300 ಹೊಡಿತೀನಿ. ಮೊಯಿನುದ್ದುಲ್ಲಾ ಹೋಗ್ತೀನಿ, 3 ಮ್ಯಾಚಲ್ಲಿ 2 ಮ್ಯಾಚ್ ವಾಶ್ ಔಟ್ ಆಗುತ್ತೆ, 100 ಹೊಡಿತೀನಿ. ಬುಚ್ಚಿ ಬಾಬುನಲ್ಲಿ 200 ಹೊಡಿತೀನಿ. ಸೊ ಲಿಟ್ರಲಿ 7 ಇನ್ನಿಂಗ್ಸ್ ಅಲ್ಲಿ 600, 199. 99 ನೋಡ್ದ ಔಟ್ ಆಗ್ತೀನಲ್ಲ, ಅದು ಯಾರ ಮೇಲೆ ಅಂತಂದ್ರೆ ಅದು ಇಂಡಿಯನ್ ಏರ್ಲೈನ್ಸ್ ಮೇಲೆ. ಮಕ್ಕ ಗಲಾಟೆ ಆಗೋಗುತ್ತೆ ಅದು. ಕರ್ನಾಟಕ ವರ್ಸಸ್ ಇಂಡಿಯನ್ ಏರ್ಲೈನ್ಸ್ ಮ್ಯಾಚು ರೈಲ್ವೆ ಗ್ರೌಂಡ್ಸ್ ಅಲ್ಲಿ, ಚೆನ್ನೈನಲ್ಲಿ. ದೊಡ್ಡ ಗಣೇಶ್ ಆ ಕಡೆ ಆಡ್ತಾರೆ. VVS ಲಕ್ಷ್ಮಣ್ ಕ್ಯಾಪ್ಟನ್, ನಿಖಿಲ್ ಚೋಪ್ರಾ, ಹರ್ಭಜನ್ ಸಿಂಗ್ ಏರ್ಲೈನ್ಸ್ಗೆ, JR ಅರುಣ್ ಕುಮಾರ್ ಅವರೆಲ್ಲ ಏರ್ಲೈನ್ಸ್, ಇಂಡಿಯನ್ ಏರ್ಲೈನ್ಸ್. ನಾವು ಕರ್ನಾಟಕ ಚಿಕ್ಕ ಹುಡುಗರು ಎಲ್ಲಾರು. ನಾನು, ಸಿರುಗುಪ್ಪಿ, ತಿಲಕ್ ನಾಯ್ಡು, ಜೋಶಿ ಒಬ್ಬನೇ ಕ್ಯಾಪ್ಟನ್. 99 ಔಟ್ ಆಗ್ತೀನಿ. ದೊಡ್ಡ ಗಣೇಶ್ ಬೌಲಿಂಗು, ಕಾರ್ಡನ್ ಬೋಲ್ಡ್. ಫಾರ್ ಸಮ್ ರೀಸನ್ ಏನೋ ಜಗಳ ಹತ್ಕೊಂಡ್ಬಿಡುತ್ತೆ ನಮ್ಗೆ ಅವ್ರಿಗೆ. ಗ್ರೌಂಡ್ ಅಲ್ಲೇ ಹೊಡೆದಾಟ. ಆನಂದ್ ಯಾಲ್ವಿಗಿ, ಹರ್ಭಜನ್ ಜೊತೆ ಜಗಳ. ಇವನ್ ಇನ್ನೊಬ್ಬ ಸದ್ದಾರ್ ಒಬ್ರು ಇದಾರೆ, ಅವರು ಸುಜಿತ್ ಜೊತೆ ಜಗಳ. ಗ್ರೌಂಡ್ ಅಲ್ಲಿ ಲಿಟ್ರಲಿ ಎಂಡಿಂಗ್ ವಿತ್ ಬ್ಲೋಸ್ ತರ. ಲಾಸ್ಟ್ ಗೇಮು ನಮ್ಗದು ಬಿಲ್ಡಪ್ ಟೂರ್ನಮೆಂಟ್ ಗಿನ ಮುಂಚೆ. ಬಟ್ ವಿ ಬೀಟ್ ಇಂಡಿಯನ್ ಏರ್ಲೈನ್ಸ್. ಲಕ್ಷ್ಮಣ್ ಹೇಳ್ತಾನೆ, ಲಕ್ಷ್ಮಣ್ ಜೆಂಟಲ್ಮೆಂಟ್ ಅದಕ್ಕೆ ಅವ್ರು, ಯಾಕ್ರಪ್ಪ ಇಷ್ಟು ಕಿತ್ತಾಡ್ತೀರಾ, ಆಫ್ಟರ್ ಆಲ್ ಜಸ್ಟ್ ಒಂದ್ ಗೇಮ್ ಇದು ಅಂತ. ನಾವು ಆಚೆ ನೋಡ್ತಿದ್ವಿ, ಏನಕ್ಕೆ ಇಷ್ಟು ಕಿತ್ತಾಡ್ತಾ ಇದ್ದಾರೆ ಅಂತ. ಜೋಶಿ ಆಲ್ಸೋ ಕುಂಡ್ ಕಂಟ್ರೋಲ್ ಒಂಥರ. ಅದು ಸ್ಪಿಲ್ ಅಪ್ ಆಗತ್ತೆ ಕರ್ನಾಟಕ ಡ್ರೆಸ್ಸಿಂಗ್ ರೂಮ್ಗೆ. ದೊಡ್ಡ ಗಣೇಶು ಜಗಳ ಆಡಿದ್ದು, ನಮ್ಮವರೆಲ್ಲಾರು ಈ ಕಡೆ ಇದ್ದವರು, ನಮ್ ಟೀಮು. ಅದ್ ಯಾಕೆ ಏನಾಯ್ತು ಅಂತ ಗೊತ್ತಿಲ್ಲ. ಕೊನೆಗೆ ನಮ್ ಸೀನಿಯರ್ಸ್ ಎಲ್ಲ ಬಂದು ಇನ್ವಾಲ್ವ್ ಆಗಿ, ದೊಡ್ಡ ಗಣೇಶ್ ಆಲ್ಮೋಸ್ಟ್ ಲೈಕ್ 15 days ಒಬ್ನೇ ಟ್ರೈನ್ ಮಾಡ್ದ. ರಂಜಿ ಟ್ರಾಫಿಕಿನ ಮುಂಚೆ, 99 ರಂಜಿ ಟ್ರಾಫಿಕಿನ ಮುಂಚೆ ಒಬ್ನೇ ಟ್ರೈನು. ನಾವ್ ಯಾರೋ ಟ್ರೈನ್ ಮಾಡ್ತಾ ಇಲ್ಲ. ಹೋಗ್ಲಿ ಬಿಡ್ರ, ಅವ್ನ್ ಏನೋ ಅಂತಾನೆ, ಏನೋ ಮಾತ, ಅವ್ನು ಇರೋದೇ ಹಂಗೆ ಪಾಪ. ಏನು ಒಂದೆರಡು ಮಾತು ಗೊತ್ತಿಲ್ಲ ಯಾರಿಗೂ. ಒಂದೆರಡು ಮಾತು ಬರುತ್ತೆ, ಗೊತ್ತಲ್ಲ ಯಾವ ಮಾತುಗಳು ಅಂತ ಬರುತ್ತೆ. ಫಾರ್ ವಾಟ್ ರೀಸನ್ ಗೊತ್ತಿಲ್ಲ, ಜೋಶ್ ಅಲ್ಲಿ ಬಂದಿರುತ್ತೆ. ಸೊ ಆ ಜಗಳ ಆದಾಗ, ಗ್ರೌಂಡ್ ಅಲ್ಲಿ ಆದಾಗ ಹೆಂಗಾಯ್ತು ಅಂತಂದ್ರೆ, ಮನ್ ಸ್ಟೇಡಿಯಂ ಅಲ್ಲಿ ಟ್ರೈನಿಂಗ್ ಅಲ್ಲೂ ಮಾತಾಡಿಲ್ಲ. ಕೊನೆಗೆ ಸೀನಿಯರ್ಸ್ ಹ್ಯಾಡ್ ಟು ಇಂಟರ್ವ್ಯೂನ್. ಟೀಮ್ ಆಗಿ ಆಡ್ತಾ ಇರಾ, ಇಂಡಿಯಾಗ ಬರ್ದಿದೀವಿ ನಾವು, ಇವೆಲ್ಲ ನೋಡಕ್ ನಮ್ಗೆ ಇಷ್ಟ ಇಲ್ಲ ಅಂತ ಕಾಂಪ್ರಮೈಸ್ ತರ. 2 ಗ್ಯಾಂಗ್ ಜಗಳ ಆಡ್ದಂಗೆ, 14 ಜನ ಒಂದು, ಇವ್ರೊಂದು ಇನ್ನೊಂದ್ ಕಡೆ. ಹೆಂಗಾಗತ್ತೆ ಅದು? ಕ್ಯಾರೆಕ್ಟರ್ ಅಂದ್ರೆ ಕ್ಯಾರೆಕ್ಟರ್ ದೊಡ್ಡ. ಬಟ್ ಅವನ್ದು ಬೆಸ್ಟ್ ಸೀಸನ್ ಆಯ್ತು 99 ಅಲ್ಲಿ. ಈಗ ಎವ್ರಿಬಡಿ ರಿಮೆಂಬರ್ಸ್ ನಂದು 1280. ಬಟ್ ಎಷ್ಟು ಜನ ಜೋಶಿನ್ ನಾಪ್ ಕಟ್ಕೊಳ್ತಾರೆ, ಎಷ್ಟು ಜನ ಗಣೇಶ್ ನಾಪ್ ಕಟ್ಕೊಳ್ತಾರೆ, ಎಷ್ಟು ಜನ ತಿಲಕ್ ನಾಪ್ ಕಟ್ಕೊಳ್ತಾರೆ. ಬಡಿ ಸಿರುಗುಪ್ಪಿನ ಯಾರು ನಾಪ್ ಕಟ್ಕೊಳ್ತಾರೆ, ವಿಜಯ್ ಹೊಡೆದಂತ ನಾಪ್ಕೊಳ್ಳ ಯಾರು ನಾಪ್ ಕಟ್ಕೊಳ್ಳಲ್ಲ.
ಜಾಕ್ ಒನ್ ಆಫ್ ದ ಬೆಸ್ಟ್ ಸೀಸನ್. ಸೊ ಥರ್ಡ್ ರಂಜಿ ಟ್ರೋಫಿ ಫೈನಲ್ಸ್ ಗೆದ್ದಾಗ ನಾನು ಯಾರನ್ನೂ ಮರ್ಯಾದೆ ಇಲ್ಲ. ಆಮೇಲೆ ಆ ಸೀಸನ್ ಎಂಟೈರು ಗಣೇಶನ್ ಜೋಶಿಸ್ ಕಾಂಟ್ರಿಬ್ಯೂಷನ್ ವಾಸ್ ಬ್ರಿಲಿಯಂಟ್. ಮ್ಯಾಕ್ ವಾಸ್ ಬ್ರಿಲಿಯಂಟ್. ಆ ಸೀಸನ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ವಾಸ್ ದೊಡ್ಡ, 50 and odd ವಿಕೆಟ್ಸ್. ಜಸ್ವಂತ್ ಸಿಂಗ್ ಬೇಡಿ ಅವ್ರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋದು ಅವರು. ನಾನು ಬ್ಯಾಟಿಂಗ್ ಅಲ್ಲಿ ಬ್ರೇಕ್ ಮಾಡ್ತೀನಿ. ರೂಸಿ ಮೋದಿ ಎಷ್ಟೋ ವರ್ಷ ಇದ್ದಿದ್ ರೆಕಾರ್ಡು ಬ್ರೇಕ್ ಮಾಡಿದೆ. 1000 runs ಯಾರು ಫಸ್ಟ್ ಮ್ಯಾನ್ ಟು ಸ್ಕೇಲ್ 1000 runs ಇನ್ ಸೀಸನ್, ಅದು ನನ್ನ ಹೆಸರಲ್ಲಿತ್ತು. ಪಂಜಾಬ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಆಮೇಲೆ 1280 ಎಂಡ್ ಆಗುತ್ತೆ. ಔಟ್ ಆಗಿದ್ದೆ ನಮ್ಮ ಕೈಲ. ಅವೆಲ್ಲ ಒಂದೆರಡು ಸಲ ಔಟ್ ಆದೆ. ಒಂದ್ಸಲಿ ರನ್ಔಟ್ ಬೇರೆ ಮಾಡಿಸ್ಬಿಡ್ತಾನೆ ಫಜಲ್ ನನ್ನ ಗೋವಾ ಅಗೇನ್ಸ್ಟ್. ಬಾಯಿಗೆ ಬಂದಾಗ ಹೋಯ್ತೀನಿ ನನ್ನ ಫಜಲ್ಗೆ, ನಮ್ಮ ಮಗನ. ಬಟ್ ಅವ್ನ್ ಬ್ಯಾಟಲ್ಲೇ ನಾನು ಆಡ್ತಾ ಇದ್ದಿದ್ದು. ಎಲ್ಲ ರನ್ಸ್ ಅವ್ನ್ ಬ್ಯಾಟಲ್ಲೇ ಹೊಡೆದಿದ್ದು. 99 ಅಲ್ಲಿ ದಟ್ ಫೈನಲ್ಸ್ ವಾಸ್ ಐಕಾನಿಕ್ ಫೈನಲ್ಸ್. MP ಲಿಟ್ರಲಿ ಚಂದ್ರಕಾಂತ್ ಪಂಡಿತ್ 25 ವರ್ಷ ಕೆರಿಯರ್ ಆದ್ಮೇಲೆ ಕ್ಯಾಪ್ಟನ್ MP ಗೆ 5 days ಅಲ್ಲಿ 4 days and half days ಅವ್ರು ಡಾಮಿನೇಟ್ ಮಾಡಿದ್ರು. ನಾನು ಆ ಫೈನಲ್ಸ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ 80 and odd, ಸೆಕೆಂಡ್ ಇನ್ನಿಂಗ್ಸ್ 70 and odd, 2 ಇನ್ನಿಂಗ್ಸ್ 100 ಮಿಸ್ ಮಾಡ್ತೀನಿ. ಫಸ್ಟ್ ಫೈನಲ್ಸ್ 100 ಚೆನ್ನೈನಲ್ಲಿ ಹೊಡೆದಿದ್ದೆ. ಸೆಕೆಂಡ್ ಫೈನಲ್ಸ್ UP ಅಗೇನ್ಸ್ಟ್ ಬೆಂಗಳೂರು ಹೊಡೆದಿದ್ದೆ 140. ಥರ್ಡ್ ಫೈನಲ್ಸ್ ಅಗೇನ್ಸ್ಟ್ MP 2 ಇನ್ನಿಂಗ್ಸ್ ಅಲ್ಲೂ 100 ಮಿಸ್ ಮಾಡ್ತೀನಿ. 3 ಫೈನಲ್ಸ್ ಆಡೋದೇ ಕಷ್ಟ. ನಾನು ಸುಜಿತ್ ಜೋಶಿ ಆಡಿರ್ಬೋದು ಅಷ್ಟೇ 3 ಫೈನಲ್ಸ್. ಫೈನಲ್ಸ್ ಆಡಿ ಫೈನಲ್ಸ್ ಅಲ್ಲಿ ರನ್ 100 ಹೊಡೆಯೋದೇ ಕಷ್ಟ. ಅದನ್ನು ಮಾಡಿದೆ. ಬಟ್ 200 ಮಿಸ್ ಮಾಡಿದೆ. ದೇವ್ರು ಕೊಟ್ಟಿದ್ದ 6 ವಿಕೆಟ್ ಹಾಲ್. ಟೀ ಟೈಮ್ ಆದ್ಮೇಲೆ ಆಗಕ್ಕಿಂತ ಮುಂಚೆ 1 ಓವರ್ ಕೊಡ್ತಾರೆ, ಮಾಡಪ್ಪ ನೀ ಸುಮ್ನೆ ಅಂತ. ಆ ವಿಡಿಯೋ ಇದೆ, ಐಕಾನಿಕ್ ವಿಡಿಯೋಸ್ ಅದು. 6 ಜನ ಸುತ್ತು ನಿಲ್ಸ್ಕೊಂಡು ನ್ಯೂ ಬಾಲ್ ವಿಕೆಟ್ ಎತ್ತಿದ್ದೀನಿ, 6 ಫಾರ್ ತೆಗಿತೀನಿ ಸ್ಪಿನ್ ಮಾಡಿ. ಅದೇನಂದ್ರೆ ಟೀ ಟೈಮ್ ಕಿನ್ನ ಮುಂಚೆ ಅವ್ರು 3 ಡೌನ್ ಏನೋ ಇದ್ರು. ಎಷ್ಟಕ್ಕೆ ರನ್ಸ್ ಗೊತ್ತು? ರನ್ಸ್ ಒಂದು 150 ಏನೋ ಇದ್ರು. 3 ಡೌನ್. ಜಸ್ಟ್ ಹ್ಯಾಡ್ ಟು ಪ್ಲೇ 23 overs. ಡ್ರಾಗ್ ಆಡ್ತಾ ಇದ್ರು ಅವರು. ಓಕೆ, ಡ್ರಾ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅವ್ರದ್ದು ಇತ್ತು. ಅವ್ರ ಫಸ್ಟ್ ಇನ್ನಿಂಗ್ಸ್ ಲೀಡು. ಸೊ ಟೀ ಟೈಮ್ ಕಿನ್ನ ಮುಂಚೆ ನಂಗೆ ಅವ್ರು ಇವರೆಲ್ಲ ಬಲವಂತ ಮಾಡ್ತಾರೆ. ಗಣೇಶು ಜೋಶಿಲೆ ಮಾಡ ಬೌಲಿಂಗ್ ಮಾಡ ಇಲ್ಲ ನೀನು, ಮಾಡಪ್ಪ ಹೆಂಗಿದ್ರು ಮ್ಯಾಚ್ ಹೆಂಗಿದ್ರು ಅವ್ರು ಗೆಲ್ತಾರೆ ಏನೋ ಅಂತ, ಇಲ್ಲ ಮಾಡು ಅಂತ. ಸೊ ಟೀ ಟೈಮ್ ಕಿನ್ನ ಮುಂಚೆ 5 ಬಾಲ್ ಮಾಡ್ತೀನಿ. 6ನೇ ಬಾಲು ನಂಗೂ ಬೋರ್ ಹೊಡಿಯುತ್ತೆ. ಅದೇ ಬೌಲಿಂಗ್ ಮಾಡೋದು ಹಾಸ್ಪಿಟಲ್ ಫಾಸ್ಟ್ ಬೌಲರ್ ತರ ರನ್ ಅಪ್ ತಗೊಂಡು ಎಂಟರ್ಟೈನ್ಮೆಂಟ್ ಗೋಸ್ಕರ 6th ಬಾಲ್ ಹಾಕ್ತೀನಿ. ದೇವೇಂದ್ರ ಬುಂದೆಲ ಅಂತ ಒಬ್ಬ ಬ್ಯಾಟರ್ ಬೆಳಿಗ್ಗಿಂದ ಆಡಿರ್ತಾನೆ, ಕಚ್ಕೊಂಡ್ ಆಡಿರ್ತಾನೆ. ಅವ್ನ್ ಬೋಲ್ಡ್ ಆಗ್ತಾನೆ ಟೀ ಟೈಮ್ ಕಿನ್ನ ಮುಂಚೆ. ಟೀ ಆದ್ಮೇಲೆ ಬರ್ತೀವಿ. ಟೀ ಟೈಮ್ ಅಲ್ಲಿ ಏನ್ ಮಜಾ ಅಂದ್ರೆ ನಮ್ ಪ್ಲೇಯರ್ಸ್ ಎಲ್ಲ ಅವ್ರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದಾರೆ, ಅವ್ರ ಪ್ಲೇಯರ್ಸ್ ಎಲ್ಲ ನಮ್ ಡ್ರೆಸ್ಸಿಂಗ್ ಇದಾರೆ. ಜೋರಾಗಿ ಮ್ಯೂಸಿಕ್ ಹಾಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಿದಾರೆ. ಮ್ಯಾಚ್ ಆಗೋಯ್ತು ಅಂತ. ಅವ್ರ ಪ್ಲೇಯರ್ಸ್ ನಮ್ ಪ್ಲೇಯರ್ಸ್ ಜೊತೆಗೆ ಇನ್ನೇನ್ ಗೆಲ್ಲಕ್ಕಾಗತ್ತೆ. 6-7 ವಿಕೆಟ್ ಇದೆ. 1 ಇಂಚ್ ತಿರುಗ್ತಿಲ್ಲ ಬಾಲ್, ಏನು ಆಗ್ತಿಲ್ಲ. ಹಿಂಗ ಆಡ್ತಾರೆ. ಒಳ್ಳೊಳ್ಳೆ ಬ್ಯಾಟರ್ಸ್ ಇದ್ರು, ಅಬ್ಬಾಸ್ ಅಲಿ, ಚಂದು ಪಂಡಿತ್, ಹರು ಎಲ್ಲಾರುವೆ. ಸೊ ನಮ್ಮವರೆಲ್ಲ ಇಮ್ಯಾಜಿನ್ ಮಾಡಕ್ ಆಗತ್ತ ಅದನ್ನ. ಏನ್ ಫೈನಲ್ಸ್ ಅಲ್ಲಿ ಹಿಂಗ್ ಆಡ್ತಾ ಇದಾರೆ ಇವ್ರು ಅಂತ. ಗೊತ್ತು ಗೆಲ್ಲಕ್ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಟೀ ಟೈಮ್ ಆದ್ಮೇಲೆ ಹೋಗ್ತೀವಿ. ಫಸ್ಟ್ ಓವರ್ ಯಾರೋ ಬೇರೆಯವ್ರು ಮಾಡ್ತಾರೆ, ನಾನ್ ತಿರ್ಗಾ 1 ಓವರ್ ಮಾಡ್ತೀನಿ. ಸೇಮ್ ಎಂಡ್ ಮಾಡಿದ್ದು. ಸೇಮ್ ಎಂಡಿಂದ ಫಸ್ಟ್ ಬಾಲ್ ವಿಕೆಟ್, ಲಾಸ್ಟ್ ಬಾಲ್ ವಿಕೆಟ್. ಪಾಪ ರಾಜಾ ಅಲಿ ಅಂತ ಫಸ್ಟ್ ಬಾಲಿಂಗ್ ಔಟ್ ಆಗ್ತಾನೆ. ಹಿಂಗೆ ಎಡ್ಜ್ ಸ್ಲಿಪ್ ಅಲ್ಲಿ ಕ್ಯಾಚು. ಅವ್ನು 2 ಇನ್ನಿಂಗ್ಸ್ ನಂಗೆ ಫಸ್ಟ್ ಬಾಲ್ ಔಟ್. ರಾಜಾ ಅಲಿ ಅಂತ ನನ್ ಕ್ಲೋಸ್ ಫ್ರೆಂಡ್ ಅವನು. ಈಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟ ಪಾಪ, ವೆರಿ ಅನ್ಫಾರ್ಚುನೇಟ್. ಫಸ್ಟ್ ಇನ್ನಿಂಗ್ಸ್ ಫಸ್ಟ್ ಬಾಲ್ ಔಟ್, ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಬಾಲ್ ಔಟ್ ನಂಗೆ. ಸಡನ್ಲಿ ವಿ ರಿಯಲೈಸ್ ಫ್ರಮ್ 3 ಡೌನ್ ದೇ ಆರ್ 6 ಡೌನ್. ಎಳಿಬಹುದು ಅಂತ. 20 ಓವರ್ ಆಡ್ಬೇಕು ಅಂತ. ದೆನ್ ನೆಕ್ಸ್ಟ್ 10 ಓವರ್ ವಿಕೆಟ್ ಬೀಳಲ್ಲ. ಬಂದವನು ಅಬ್ಬಾಸ್ ಅಲಿ ಅಂತ ಆಡ್ತಾರೆ, ಬ್ಯೂಟಿಫುಲ್ ಆಗಿ ಆಡ್ತಿದ್ದ. ಅವ್ನು ಲಿಜೆಂಡ್ರಿ. ಇವಾಗ ಸೈಯದ್ ಮುಷ್ತಾಕ್ ಅಲಿ ಇದಾರಲ್ಲ, ಅವ್ರ ಮೊಮ್ಮಗ. SMT ಅಂತ T20 ಆಡ್ತೀವಲ್ಲ, ಅವ್ರ ಸ್ಮ್ಯಾಟ್, ಅವ್ರ ಮೊಮ್ಮಗ ಅವನು ಆಡ್ತಾನೆ ಇರ್ತಾನೆ. ಔಟೇ ಆಗಲ್ಲ. 10 ಓವರ್ ಆಡ್ಬಿಡ್ತಾನೆ, ತಿನ್ಬಿಡ್ತಾನೆ. ಸರಿ ನ್ಯೂ ಬಾಲ್ ತಗೋತಾರೆ. ದೊಡ್ಡ ಗಣೇಶ್ ಬೌಲಿಂಗ್ ಮಾಡಕ್ ಶುರು ಮಾಡ್ತಾ ಇದ್ದಂಗೆ ವಿಕೆಟ್ ಬರಲ್ಲ. ಸರಿ ಅವನೇ ಅವಾಗ ಸ್ಲೀಪ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ ದೊಡ್ಡ ಗಣೇಶ್. ನೀನ್ ಮಾಡಪ್ಪ ಅಂತ ನ್ಯೂ ಬಾಲ್ ಅಲ್ಲಿ ಮಾಡಂತ. ಎಂತ ಕ್ಯಾಚ್ ಹಿಡಿತಾನೆ ಅಂದ್ರೆ ಈಗ್ಲೂ ನೋಡಿ ಆ ಫುಟೇಜು, ಯಪ್ಪ ಕಣ್ಣಲ್ಲಿ ಕಡ್ದಂಗಿದೆ. ಗಣೇಶ ಸ್ಲಿಪ್ ಅಲ್ಲಿ ಕ್ಯಾಚ್ ಹಿಡಿಯೋದು, ಅಬ್ಬಾಸ್ ಅಲಿದು ಜೋಶಿ ಬೌಲಿಂಗ್ ನ್ಯೂ ಬಾಲ್ ಅಲ್ಲಿ. ಆ ಬ್ರೇಕ್ ಥ್ರೂ ಬೇಕಿತ್ತು. ಸಡನ್ಲಿ 7 ಡೌನ್ ಇನ್ 3 ವಿಕೆಟ್ಸ್ ಟು ಗೋ. ಎಷ್ಟು ಓವರ್ ಇತ್ತು? ಇನ್ನ ಒಂದು 7-8 ಓವರ್ ಆಯ್ತು. ರಾಜೇಶ್ ಚೌಹಾನ್ ಔಟ್ ಆಗ್ತಾರೆ ನನಗೆ ಸ್ಲಿಪ್ ಅಲ್ಲಿ. ಚಂದು ಪಂಡಿತ್ ಶಾರ್ಟ್ ಲೆಗ್ ಅಲ್ಲಿ ಔಟ್ ಆಗ್ತಾರೆ. 1 ವಿಕೆಟ್ ಟು ಗೋ, 3 overs. 3 ಓವರ್ ಬ್ಯಾಟಿಂಗ್ ಆಡ್ಬೇಕು. ನರೇಂದ್ರ ಇರ್ವಾನಿ ಹಿಂಗ್ ಆಡ್ತಾರೆ. ನಮ್ ವಿಜಯ್ ಅನ್ನೋನು ಶಾರ್ಟ್ ಲೆಗ್ ಅಲ್ಲಿ ಪಿಚ್ ಮೇಲೆ ಡೈವ್ ಹೊಡೆದು ಕ್ಯಾಚ್ ಹಿಡಿದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ದಟ್ ವಾಸ್ ಗ್ರೇಟೆಸ್ಟ್ ಎವರ್ ಗೇಮ್ ಅಕಾರ್ಡಿಂಗ್ ಟು ವಿಸ್ಡನ್ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಕ್ರಿಕೆಟ್. ವರ್ಲ್ಡ್ ಕ್ರಿಕೆಟ್, ನಾಟ್ ಜಸ್ಟ್ ಇಂಡಿಯನ್ ಕ್ರಿಕೆಟ್. ಫೈನಲ್ಸ್ ಅಲ್ಲಿ ಆಫ್ಟರ್ ಟೀ ಟೈಮ್ ಮ್ಯಾಚ್ ನ ಗೆಲ್ಸ್
I might have missed my hundreds. But ಆ 6 wicket all 6 for 24, 6 overs some 24 ಏನದು ಸುಮ್ನೆ ಮಾಡ್ಬೇಕು ಅಂತ ಸುಮ್ ಮಾಡ್ಬೇಕು ಸುಮ್ನೆ. ಅಂತ ಮಾಡಿದ್ದು. That was the peak. So third Ranji Trophy was a memorable Ranji Trophy victory. ಬೇರೆ Ranji Trophy ಎಲ್ಲ ಒನ್ ಸೈಡೆಡ್, ಬಟ್ ಇದು ಮಾತ್ರ ನೀವು ಮರೆಯಕ್ ಸಾಧ್ಯನೇ ಇಲ್ಲ. ಐ ಥಿಂಕ್ ಕ್ಯಾಚಿಂಗ್ ವಾಸ್ ಅಟ್ ಇಟ್ಸ್ ಬೆಸ್ಟ್, ಫೀಲ್ಡಿಂಗ್ ವಾಸ್ ಅಟ್ ಇಟ್ಸ್ ಬೆಸ್ಟ್, ಅಂಡ್ ಟೀಮ್ ಮೊರಾಲ್ ವಾಸ್ ಸಮಥಿಂಗ್ ಎಲ್ಸ್. ಆ ವಿಕ್ಟ್ರಿ 99 ಆದ್ಮೇಲೆ ದಟ್ ವಾಸ್ ದ ಥರ್ಡ್ ರಂಜಿ ಟ್ರೋಫಿ. ಸರ್ ಇಷ್ಟೊಂದು ರಂಜಿ ಬಗ್ಗೆ ಮಾತಾಡ್ತೀವಿ, ವಿಚ್ ಇಸ್ ಫಸ್ಟ್ ಕ್ಲಾಸ್ ಕ್ರಿಕೆಟ್. IPL ಬಂದು ರಂಜಿ ಮತ್ತೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಮೇಲೆ ಆ ಒಂದು ಲೈಮ್ ಲೈಟ್ ಹೋಗ್ಬಿಡಿದೆ ಅಂತ ಅನ್ಸುತ್ತೆ. ಡು ಯು ಥಿಂಕ್ ದಟ್ ಇಸ್ ದ ಪ್ರೆಸೆಂಟ್ ರಂಜಿ? ವಾಟ್ ಇಸ್ ಯುವರ್ ಥಾಟ್ಸ್? ಏನ್ ಮಾಡೋದು, ಹೌದು ರಂಜಿ ಟ್ರೋಫಿ ಈಗ ಜನ ಆಡಕ್ ಇಂಟ್ರೆಸ್ಟ್ ಇಲ್ಲ. ಎಲ್ಲಾರು ಬಂದವರೆಲ್ಲರೂ ಕೇಳೋದು IPL ಆಡ್ಸಿ ಅಂತಾರೆ. ರಂಜಿ ಟ್ರೋಫಿ ಇಸ್ ಅ ಡಿಫಿಕಲ್ಟ್ ಟೂರ್ನಮೆಂಟ್, ಈಸಿ ಇಲ್ಲ. 6 months ಗ್ರೈಂಡ್ ಇದೆ, 4 ಡೇ ಆಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಡಿಫ್ರೆಂಟ್ ಪಿಚ್ಗಳ ವ್ಯತ್ಯಾಸ ಇದೆ, ಊಟ. ಅಂಡ್ ಈಗ ಅಟ್ಲೀಸ್ಟ್ ರಂಜಿ ಟ್ರೋಫಿ ಆಡ್ರೆ ಕೆರಿಯರ್ ಇದೆ ಅಂತ ಗೊತ್ತು, ಅಟ್ಲೀಸ್ಟ್ ಸರ್ವೈವ್ ಆಗ್ಬೋದು. ನಮ್ಮ ಟೈಮಲ್ಲಿ ಅದು ಇಲ್ಲ. ನಾವು 99 ರಂಜಿ ಟ್ರೋಫಿ ಗೆದ್ದಾಗ ಕ್ಯಾಶ್ ಪ್ರೈಸ್ ವಾಸ್ 50,000 rupees. ನನಗೆ ಹೈಯೆಸ್ಟ್ ಕ್ಯಾಶ್ ಪ್ರೈಸ್, ಯಾಕಂದ್ರೆ ಅಷ್ಟೆಲ್ಲ ರನ್ ನೋಡಿದೆ ಅಂತಲ್ಲ. ನಾವು ಹಂಗೂ ಕೇಳಿದೀವಿ ಮ್ಯಾನೇಜ್ಮೆಂಟ್ನ, ಸಾರ್ 3ನೇ ಸಲ ಗೆಲ್ತಿದೀವಿ ರಂಜಿ ಟ್ರೋಫಿ, ನಮ್ಮೆಲ್ಲರಿಗೂ ಒಂದು ಬೈಕ್ ಕೊಡ್ಸ್ಬಿಡಿ, ಎಲ್ರಿಗೂ ಬೈಕ್ ಹುಚ್ಚು. ಆಗ್ತಾನೆ ಒಂದು ಬ್ರ್ಯಾಂಡ್ ಬೈಕ್ ಬಂದಿತ್ತು 99 ಅಲ್ಲಿ. ಆಗ ನಮ್ಮ ರಾಮ್ ಪ್ರಸಾದ್ ಅವರಿದ್ರು ಪ್ರೆಸಿಡೆಂಟ್, ಸೂಪರ್ ಜೆಂಟಲ್ಮೆನ್ ಅವರು. ದಿನಾ ರಂಜಿ ಟ್ರೋಫಿ ಗೆಲ್ತಿದ್ರೆ ಯಾರಿಗೆ ಕೊಡ್ಸಕ್ಕಾಗತ್ತೆ? ಹೌದಾ, ಇದೊಳ್ಳೆ ಚೆನ್ನಾಗೈತಲ್ಲ, ಹಿಂಗ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಬಿಡ್ರಿ, ಏನ್ ಬೇಕಾದ್ರೆ ತಗೊಳ್ರಿ ನೀವು ಅಂತ ಅನ್ನೋರು. ಆಗ BPL ಸ್ಪಾನ್ಸರ್ಸ್ ಇದ್ದು ಅಂತ ಟಿವಿ ಕೊಡ್ಸಿದ್ರು, BPL ಟಿವಿ. ಆಗ ನಮ್ಮ ಮನೆ ಹೇಳಿದ 10x10 ಆ ಟಿವಿ ತಂದ್ರೆ ಮನೇಲಿ ಇಡಕ್ ಜಾಗ ಏನೇ ಇಲ್ಲ, ದೊಡ್ಡ ಟಿವಿ. ಮನೆಗೆ ಏನ್ ಮಾಡೋದು, ಅದನ್ನೇ ತಗೊಂಡ್ ಹಂಗೆ ಇಟ್ಕೊಂಡು ಆ BPL ಟಿವಿ ಹಂಗೆ ಇಟ್ಕೊಂಡಿದ್ವಿ ನಾವು ಎಷ್ಟೋ ವರ್ಷ. ರಂಜಿ ಟ್ರೋಫಿ ಆಡಿದ್ರೆ ಕ್ಯಾಶ್ ಪ್ರೈಸ್ ಸಿಗತ್ತೆ, ಅವೆಲ್ಲ ಇಲ್ಲ. ಬಟ್ ಸಿಕ್ಸ್ ಗೈಸ್ ಆಲ್ರೆಡಿ ಇಂಡಿಯನ್ ಟೀಮ್ ಅಲ್ಲಿ, 7th ಗೈ ಹೋಗ್ಬೇಕು ಅಂದ್ರೆ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ನೋಡಿ ಅನ್ಕೊಂಡಿದ್ ಆಯ್ತು ದೇವ್ರದೇ. ಈಗ 99 ಆದ್ಮೇಲೆ ನಾನು ಇಂಡಿಯನ್ ಟೀಮ್ ಬಂದಿದ್ದು. ಆಲ್ರೆಡಿ 6 ಜನ ಇದ್ರಲ್ಲ ಅಲ್ಲಿ. 700 ಬಿಡಕ್ ಹೆಂಗ್ ಬಿಡ್ತಾರೆ? ಬಾಂಬೆ ಡಾಮಿನೇಟ್ ಮಾಡ್ತಾರೆ, ಡೆಲ್ಲಿ ಡಾಮಿನೇಟ್ ಮಾಡ್ತಾ ಇದ್ರು. ನೀ ರಂಜಿ ಟ್ರೋಫಿ ಗೆಲ್ಸಿ ನೀ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇದ್ರೆ ಮಾತ್ರ ಬರಕ್ ಆಗ್ತಾ ಇದ್ದಿದ್ದು. ಹೌ ಮೆನಿ ಆಫ್ ದೆಮ್ ಕ್ಯಾನ್ ಬಿಲೀವ್ ದಿಸ್? ಸೀಸನ್ ಫಸ್ಟ್ ಇವಾಗ ಯಾವ್ದೋ ಒಂದು ಊರಿಂದ ಬಂದೆ, ಯಾವ್ದೋ ಹಳ್ಳಿಯಿಂದ ಬಂದೆ ಅಥವಾ ಬೇರೆ ಊರಿಂದ ಅನ್ನೋನ್ ಜನಕ್ಕೆ ಸಾಫ್ಟ್ ಕಾರ್ನರ್ ಇರುತ್ತೆ. ಗುರು ಒಬ್ಬ ಇದಾನಪ್ಪ, ಅವ್ರಿಂದ ಆಡ್ಸೋಣ ಅಂತಾರೆ, ಕತೆ ಆಗತ್ತೆ, ಸ್ಟೋರಿ, ಸಮ್ ರಿಮೋಟ್ ಸ್ಟೋರಿ ಆಗುತ್ತೆ. ಕರೆಕ್ಟ್. ಆಲ್ರೆಡಿ 6 ಜನ ಇದಾರೆ ಗುರು, 7 ಹೆಂಗ್ ಕರ್ಕೊಂಡ್ ಬಿಡ್ತೀಯ ಅಂತ ಕೇಳ್ತಾರೆ. ಅನ್ಲೆಸ್ ಅಂಟಿಲ್ ಯು Extraordinary or something special. So disadvantage for playing for Karnataka is this. 6 ಜನ ಆಲ್ರೆಡಿ ಇದಾರೆ, 7 ಹೆಂಗಾಗತ್ತೆ? ಬಟ್ ನಾವು ರಂಜಿ ಟ್ರೋಫಿ ಗೆದ್ದಾಗೆಲ್ಲಾನು ನಮ್ಕಿನ ಮುಂಚೆ ಪ್ರೀವಿಯಸ್ಲಿನು 7 ರೆಪ್ರೆಸೆಂಟೇಟಿವ್ಸ್ ಇದ್ರು. ನಮ್ಮ GRV ಟೈಮ್, ಪ್ರಸನ್ನ ಟೈಮ್, ಚಂದ್ರಶೇಖರ್ ಟೈಮ್, ಸುಧಾಕರ್ ಟೈಮ್ ಎಲ್ಲ. ರಂಜಿ ಟ್ರೋಫಿ ಗೆಲ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇಂಡಿಯಾಗ ಆಡ್ಬೇಕು ಅಂತಿದ್ರೆ ಡೇ ಗೇಮ್ ಇದ್ರು ಅಂದಿದ್ರೆ, ನಮ್ ಟೈಮ್ ಎಲ್ಲ ಓಡಿ ಗಿಡಿ ಅನ್ನೋದೆಲ್ಲ ಅಂತದ್ ಏನ್. ನಾನ್ ಫಸ್ಟ್ ಟೈಮ್ ಓಡಿ ಆಡ್ನಲ್ಲ 99 ಅಲ್ಲಿ ಡೆಬ್ಬು, ಅವಾಗಲೇ ನಾನು ವೈಟ್ ಬಾಲ್ ಹೆಂಗಿದೆ ಅಂತ ನೋಡಿದ್ದು. ಅಲ್ಲಿ ವೈಟ್ ಬಾಲ್ ಏನಂತಾನೆ ಗೊತ್ತಿಲ್ಲ ನನ್ಗೆ. ಹಿಂಗ್ ಹಿಡ್ಕೊಂಡು ಕುಕ್ಕುಬರ ಅವಾಲ್ ಹಿಂಗಿರುತ್ತಾ, ಓಕೆ ಕೊಡು ಬೌಲಿಂಗ್ ಮಾಡೋಣ ಅಂತ ಹೋಗಿದ್ದು. ಕಲರ್ ಕ್ಲೋದಿಂಗ್ ಅಂತಾನೆ ಗೊತ್ತಿರ್ಲಿಲ್ಲ. ಕಲರ್ ಕ್ಲೋದಿಂಗ್ 92 ನಲ್ಲೇ ಸ್ಟಾರ್ಟ್ ಆಗಿತ್ತು. ಬಟ್ ಬೈಲಾಟ್ರಲ್ ಎಲ್ಲ ಆಡ್ತಿದ್ದು ವೈಟ್ ಡ್ರೆಸ್ ರೆಡ್ ಬಾಲ್ ಅಲ್ಲಿ. ಸೊ ನಮ್ಗೆ ಇಮ್ಯಾಜಿನ್ ಮಾಡಕ್ ಆಗ್ತಿರ್ಲಿಲ್ಲ ಅಂಡರ್ ಲೈಟ್ಸ್ ಆಡ್ತೀವಿ ಅನ್ನೋದನ್ನ.